HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 6-7 ಕೋಟಿ ಬೆಲೆ ಬಾಳುವ ಅಡಿಕೆ ಶೇಖರಣೆ ಗೋದಾಮಿಗೆ ಬೀಗ ಜಡಿದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ನ್ಯಾಯ ಕೊಡದಿದ್ರೆ ಹೋರಾಟ, ಕಚೇರಿ ಬಳಿ ಜಮಾಯಿಸಿದ ನೂರಾರು ರೈತರ ಎಚ್ಚರಿಕೆ. ಶಾಸಕರಿಂದ ಗಂಗಾ ಕಲ್ಯಾಣ ಯೋಜನೆಗೆ ಚಾಲನೆ. ಆಸ್ಪತ್ರೆ ಕಟ್ಟಡಕ್ಕೆ ಗುದ್ದಲಿ ಪೂಜೆ, ವಿವಿಧ ಕಾಮಗಾರಿ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ. ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಗ್ರಾಮಸ್ಥರ ತೀವ್ರ ಆಕ್ರೋಶ. ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಭೇಟಿ, ಪರಿಶೀಲನೆ. ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದ ಸಮಸ್ಯೆ. 6-7 ಕೋಟಿ ಬೆಲೆ ಬಾಳುವ 200 ಜನ ರೈತರು ಸೇರಿ ಬೆಳೆದ ಅಡಿಕೆಯನ್ನ ಒಂದು ಕಡೆ ಗೋದಾಮಿನಲ್ಲಿ ಶೇಖರಣೆ ಮಾಡಲಾಗಿದ್ದು, ಈ ವೇಳೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿ ಅಡಿಕೆ ಶೇಖರಣೆ ಗೋದಾಮಿಗೆ ಬೀಗ ಹಾಕಿರುವುದಕ್ಕೆ ನ್ಯಾಯ ಕೇಳಲು ನೂರಾರು ಜನ ರೈತರು ಹಾಸನ ನಗರದ ರಿಂಗ್ ರಸ್ತೆ, ಕುವೆಂಪು ನಗರದಲ್ಲಿರುವ ವಾಣಿಜ್ಯ ತೆರಿಗೆಗಳ ಇಲಾಖೆ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಲಯದ ಎದುರು ನ್ಯಾಯ ಕೇಳಲು ಜಮಾಯಿಸಿ ಎಚ್ಚರಿಸಿದರು. ರೈತ ಸಂಘದ ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ ಯೋಗಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ನಾವುಗಳೆಲ್ಲ ಅಡಿಕೆ ಬೆಳೆಗಾರರು. ಹಸಿ ಅಡಿಕೆಯನ್ನ ತೋಟದಲ್ಲೇ ಬೆಳೆದು ಅದನ್ನೆಲ್ಲ ಒಂದು ಕಡೆ ಸಾಗಿಸಿ ಎಣೆದು ಬೇಯಿಸಿ ಬಣ್ಣ ಕಟ್ಟಿ ಒಂದು ಕಡೆ ಗೋದಾಮಿನಲ್ಲಿ ಶೇಖರಣೆ ಮಾಡಿದ ನಂತರ ಸಿಮೆಂಟ್ ಕಣದಲ್ಲಿ ಒಣಗಿದ ಮೇಲೆ ಸ್ಟೋರ್ ಮಾಡಲಾಗುತ್ತೆ. ನಮ್ಮಲ್ಲಿ ಲೇಬರ್ ಕೊರತೆ, ಸರಿಯಾದ ರೀತಿ ತೂಕದ ಮೆಷಿನ್ ರೈತರ ಬಳಿ ಇರೋದಿಲ್ಲ. ಇದರಿಂದಲೇ ಕಬ್ಬಾಗಿ 50ರಿಂದ 100 ಜನ ಒಂದು ಕಡೆ ಅದನ್ನ ದಾಸ್ತಾನು ಮಾಡಲಾಗುತ್ತದೆ. ಸಂತೋಷ್ ಎಂಬುವರ ಉಗ್ರಾಣದಲ್ಲಿ ಕಳೆದ ವರ್ಷ ಕೂಡ ಇಡಲಾಗಿತ್ತು, ಅದರಂತೆ ಈ ವರ್ಷ ಕೂಡ ಇಡಲಾಗಿದೆ ಎಂದರು. ಆದಾಯ ತೆರಿಗೆ ಇಲಾಖೆಯವರು ವರ್ತಕರ ಗೋಡೌನ್ ಸೀಸ್ ಮಾಡಬೇಕು. ಆದರೆ ಏಕಾಏಕಿ ಬಂದು ರೈತರ ಗೋಡೌನ್ ಸೀಸ್ ಮಾಡಿದ್ದು, ಆದರೆ ಸೀಸ್ ಮಾಡುವಾಗ ಈ ವೇಳೆ ರೈತರುಗಳೆಲ್ಲ ಸಹಕರಿಸಿದ್ದೇವೆ ಹೊರತು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ತಂದು ಇನ್ಕಮ್ ಟ್ಯಾಕ್ಸ್ ಕಚೇರಿ ಮುಂದೆ ರೈತರು ಬಂದಿದ್ದು, ಬೆಳಗ್ಗೆಯಿಂದ ಕಾಯುತ್ತಿದ್ರೂ ಯಾವುದೇ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ರು. ನಮ್ಮನ್ನ ಕರೆಸಿ ತನಿಖೆ ಮಾಡಲಿ, ನಾವು ದಾಖಲೆ ಕೊಡ್ತೇವೆ. ನೂರಾರು ಜನ ರೈತರು ತಮ್ಮ ತಮ್ಮ ಕೆಲಸ ಬಿಟ್ಟು ಆದಾಯ ಇಲಾಖೆ ಕಚೇರಿ ಬಳಿ ಬಂದಿದ್ದು, ಇಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ಇನ್ನು ಇಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿಯಾಗಿಲ್ಲ. ತೆರಿಗೆ ಇಲಾಖೆ ಅಧಿಕಾರಿಗಳು ಸಭೆ ಇದೆ ಎಂದು ಕಾರಣ ಹೇಳಿದ್ದು, ಬುಧವಾರದಂದು ಮಧ್ಯಾಹ್ನ 3 ಗಂಟೆವರೆಗೂ ಅಧಿಕಾರಿಗಳನ್ನ ಕಾಯುತ್ತೇವೆ. ಈ ರೀತಿ ಅಧಿಕಾರಿಗಳು ಕಾಲಹರಣ ಮಾಡೋದನ್ನ ನೋಡಿದ್ರೆ ಇಲ್ಲಿ ಏನಾದರೂ ಡಿಮ್ಯಾಂಡ್ ಮಾಡಿದ ರೀತಿ ಕಾಣುತ್ತೆ ಎಂದು ರೈತರು ಅನುಮಾನಿಸಿದ್ರು. ಇದಕ್ಕೆಲ್ಲ ಹೆದರಿ ಓಡೋದಿಲ್ಲ, ನಾವು ದಾಖಲೆ ಕೊಡಲು ಸಿದ್ದರಿದ್ದೇವೆ ಎಂದು ಹೇಳಿದ್ರು. ಏನಾದರೂ ಸಬೂಬು ಹೇಳಿಕೊಂಡು ಕಾಲಹರಣ ಮಾಡಿದ್ರೆ ನಾವುಗಳು ಪೊಲೀಸ್ ಅನುಮತಿ ಪಡೆದು ಈ ಕಚೇರಿಯನ್ನೇ ಬಂದ್ ಮಾಡಿ ನ್ಯಾಯ ಕೇಳುತ್ತೇವೆ ಎಂದು ಎಚ್ಚರಿಸಿದ್ರು. ಅಡಿಕೆ ಬೆಳೆ ರೈತ ಇಮ್ರಾನ್ ಮಾತನಾಡಿ, ಅರ್ಕಲ್ಗೂಡು ಮತ್ತು ಹುಣಸೂರು ತಾಲೂಕು ರೈತರು ನಮ್ಮ ಅಡಿಕೆಯನ್ನ ಒಂದು ಜಾಗದಲ್ಲಿಟ್ಟು ತಯಾರು ಮಾಡೋದಕ್ಕೆ ಕೊಡಲಾಗಿದೆ. 1 ಚೀಲ ಹಸಿ ಅಡಿಕೆ ಕೊಟ್ರೆ ಅವರು 12 ಕೆಜಿ ಅಡಿಕೆ ಕೊಡಬೇಕು. ದರ ಹೆಚ್ಚಾದಾಗ ಅದನ್ನ ವ್ಯಾಪಾರ ಮಾಡ್ತೇವೆ. ಒಂದು ಜಾಗದಲ್ಲಿ ಇರುವುದು ತಪ್ಪು ಎಂದು ಹೇಳಿ ಅಡಿಕೆ ಇರುವ ಗೋದಾಮಿಗೆ ಬೀಗ ಹಾಕಿಕೊಂಡು ಸೀಸ್ ಮಾಡಿದ್ದಾರೆ. ದಾಖಲೆಯೆಲ್ಲ ನಮ್ಮ ಬಳಿಯಿದ್ದು, ನಮ್ಮ ಮಾಲು ನಮಗೆ ಕೊಟ್ಟರೆ ಸಾಕು ಎಂದರು. ಇಲ್ಲಿ ಕಚೇರಿಗೆ ಬಂದರೆ ನಮ್ಮನ್ನ ಕೇಳುವವರು ಯಾರೂ ಇಲ್ಲ. ಅಂದಾಜು ಒಟ್ಟು 200 ಜನ ರೈತರು ಅಡಿಕೆಯನ್ನ ಒಂದು ಕಡೆ ಶೇಖರಣೆ ಮಾಡಲಾಗಿದ್ದು, ಕಡಿಮೆ ಅಂದರೂ 6 ಕೋಟಿ ಬೆಲೆ ಬಾಳುವ ಅಡಿಕೆ ಇದಾಗಿದೆ. ಅಡಿಕೆ ಇಡುವ ಗೋಡೌನ್ಗೆ ಬೀಗ ಹಾಕಿದ ಮೇಲೆ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಕೂಡ ಯಾರನ್ನು ನೇಮಕ ಮಾಡಿರೋದಿಲ್ಲ. ಈ ಗೋಡೌನ್ ಹಿಂಭಾಗದ ಬೀಗ ಒಡೆದು ತುಂಬಿಕೊಂಡು ಹೋದರೆ ನಮ್ಮ ಮಾಲಿಗೆ ಬೆಲೆ ಇಲ್ಲದಂತಾಗುತ್ತದೆ. ಈ ರೀತಿಯಾದರೆ ನಮ್ಮ ಬಡವರ ಹೊಟ್ಟೆಗೆ ಕಲ್ಲು ಹಾಕಿದ ಹಾಗಾಗುತ್ತದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನಮ್ಮ ಮಾಲು ಕೊಟ್ಟರೆ ಸಾಕು, ಕೊಡದಿದ್ರೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ವೇಳೆ ಶಿವಣ್ಣ, ಇಮ್ರಾನ್, ಮಕ್ತಾರ್, ನಾಗೇಶ್, ಸಣ್ಣಯ್ಯ, ಮಂಜು, ಲೋಕೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಮೊದಲನಾಗಿ ರೈತರ ಪರವಾಗಿ ನಿಮ್ಮ ಚಾನಲ್ಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಹವಾಲನ್ನ ಇಲ್ಲಿ ಹೇಳಿದಕ್ಕೆ ನಾವು ಇಷ್ಟು ಒಂದು ಹೋರಾಟ ಮಾಡಲಿಕ್ಕೆ ಬಂದಿದ್ದೀನಿ. ನಮ್ಮ ಅರ್ಕಲ್ಗೂಡು ತಾಲೂಕು ಮತ್ತು ಹುಣಸೂರು ತಾಲೂಕು ನಾವೆಲ್ಲ ಅಡಿಕೆಯನ್ನ, ಹಸಿ ಕಾಯಿನ ಒಂದು ಜಾಗ ತಯಾರು ಮಾಡಲಿಕ್ಕೆ ಕೊಟ್ವಿ. 1 ಕ್ವಿಂಟಾಲ್ ಹಸಿ ಅಡಿಕೆ ಕೊಟ್ಟರೆ ಅವ್ರು ನಮಗೆ 12 ಕೆಜಿ ಒಣ ಅಡಿಕೆ ನಮಗೆ ಕೊಡಬೇಕು. ನಾವು ರೈಟ್ ಬಂದಾಗ ಅದನ್ನ ಎತ್ಕೊಂಡು ನಾವು ಸೇಲ್ ಮಾಡ್ಕೊಂಡು ನಮ್ಮನೆ ಏನು ನಮ್ಮ ವ್ಯವಹಾರಗಳಿದ್ದಾವೆ ಅದನ್ನ ನಾವು ತೀರಿಸ್ಕೊಳ್ತೀವಿ. ಈ ರೀತಿ ನಡೀತಾ ಇದೆ ನಮಗೆ. ಇವತ್ತು ಈ ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿ ಮುಂದೆ ಯಾಕೆ ಬಂದಿದ್ದೀವಿ ಅಂತಂದ್ರೆ, ನಾವೆಲ್ಲರೂ ಸಹಿತ ಅಡಿಕೆ ಬೆಳೆಗಾರರು. ಈ ಹಸಿ ಅಡಿಕೆನ ತೋಟದಲ್ಲಿ ಬೆಳೆದು ಅದನ್ನ ಒಂದ್ ಕಡೆ ಸಾಗಿಸಿ ಅದನ್ನ ಎಡೆದು ಬೇಯಿಸಿ ಬಣ್ಣ ಕಟ್ಟಿ ಅದನ್ನ ಒಂದ್ ಕಡೆ ಗೋದಾಮ್ನಲ್ಲಿ ಸ್ಟಾಕ್ ಮಾಡಿ ನಂತರ ಅದು ಒಣಗಿ ಏನಂತಾರೆ ಅದಕ್ಕೆ ಸಿಮೆಂಟ್ ಕಣದಲ್ಲಿ ಒಣಗಿದ ಮೇಲೆ, ಇಲ್ಲ ಚಾಪೆ ಅಂತೇಳಿ ಹಳ್ಳಿ ಕಡೆ ಏನ್ ಮಾಡ್ತೀವಿ, ಅದನ್ನ ಒಣಗಿದ ಮೇಲೆ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ. ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕ ಸೂರ್ಯಪ್ರಕಾಶ್ ವಿವಿಧ ಕಾಮಗಾರಿಗಳ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು.
ಬೆಳಗ್ಗೆ 2023-24ನೇ ಸಾಲಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮತ್ತು ಆದಿಜಾಂಬವ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮಗಳಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯಲು ತೇಜೂರು ಗ್ರಾಮದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ತಾಲೂಕಿನ ಹೂವಿನಹಳ್ಳಿ ಕಾವಲಿನಲ್ಲಿ ಸುಮಾರು 15 ಲಕ್ಷ ವೆಚ್ಚದಲ್ಲಿನ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಲಾ 2.28 ಲಕ್ಷ ರೂಪಾಯಿ ಅನುದಾನದ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯಲು ಇಂದು ಪೂಜೆ ಸಲ್ಲಿಸಲಾಗಿದೆ. ಅದೇ ರೀತಿ ಹೂವಿನಹಳ್ಳಿ ಕಾವಲಿನಲ್ಲಿ ಆಸ್ಪತ್ರೆಗೆ 15 ಲಕ್ಷ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಹೂವಿನಹಳ್ಳಿ ಬಳಿ ಸುಮಾರು 5 ಎಕರೆ ಪ್ರದೇಶದಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಗ್ರಾಮ ಪಂಚಾಯಿತಿ, ಪಶು ಆಸ್ಪತ್ರೆ, ಗ್ರಂಥಾಲಯ ಸೇರಿದಂತೆ ಸಾರ್ವಜನಿಕರಿಗೆ, ರೈತರಿಗೆ ಅನುಕೂಲ ಆಗುವ ಹಲವು ಕಟ್ಟಡಗಳಿವೆ. ಜೊತೆಗೆ ಇಲ್ಲಿನ ಅಧಿಕಾರಿಗಳು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಸಣ್ಣಪುಟ್ಟ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ತನ್ನ ಗಮನಕ್ಕೆ ತಂದಿದ್ದು ಶೀಘ್ರವಾಗಿ ಅವುಗಳನ್ನು ಬಗೆಹರಿಸುವ ಕೆಲಸ ಮಾಡುವುದಾಗಿ ತಿಳಿಸಿದರು. ಈ ವೇಳೆ ಆಡಳಿತ ವೈದ್ಯಾಧಿಕಾರಿ ಶರತ್ ಚಂದ್ರ, ಪಶು ವೈದ್ಯಾಧಿಕಾರಿ ಮಧು, ಪಿಡಿಒ ಕುಮಾರಸ್ವಾಮಿ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮೋಹನ್ ಕುಮಾರ್, ಹರೀಶ್ ಕುಮಾರ್, ವೈದ್ಯಾಧಿಕಾರಿ ಪ್ರೇಮಲತಾ, ಶಾಲಾ ಮುಖ್ಯ ಶಿಕ್ಷಕರಾದ ಲಕ್ಷ್ಮಿ, ರಮ್ಯಾ, ಸುರಕ್ಷಾ, ಅಧಿಕಾರಿ ರೇಖಾ, ಮಾನಸ, ಇತರೆ ಸಿಬ್ಬಂದಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಮತ್ತು ಏನು ನಮ್ಮ ಹೂನಹಳ್ಳಿ ಕಾವಲಿನ PHC ಆಸ್ಪತ್ರೆಯಲ್ಲಿ ಇವತ್ತು ಒಂದು ನೂತನವಾದ ಒಂದು ಕಟ್ಟಡ 15 ಲಕ್ಷಕ್ಕೆ ಒಂದು ಕಟ್ಟಡ ಉದ್ಘಾಟನೆ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯತಿ ಆಫೀಸ್ ಕೂಡ ಭೇಟಿ ಮಾಡೋಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದ್ದೀವಿ, ನಮ್ಮ ಮುಖಂಡರೆಲ್ಲ ಸೇರಿ. ಇದು ಭಾಳ ಏನು ಪಂಚಾಯತಿ ಆಫೀಸ್ ಇರ್ಬೋದು, ವೆಟರ್ನರಿ ಆಸ್ಪತ್ರೆ ಮತ್ತು ಶಾಲೆ ಮತ್ತು ಪಂಚಾಯತಿ ಆಫೀಸ್ ಎಲ್ಲ ಒಂದು ಆವರಣದಲ್ಲಿ 5 ಎಕರೆ ಒಂದು ಆವರಣದಲ್ಲಿ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಆಸ್ಪತ್ರೆ ಕೂಡ ಎಲ್ಲ ವೈದ್ಯರುಗಳು, ವೆಟರ್ನರಿ ಕಾಲೇಜ್ ವೈದ್ಯರಿರ್ಬೋದು ಮತ್ತು ನಮ್ಮ ಆಲೂರು ತಾಲೂಕಿನ ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ಬಗೆಹರಿಯದ ಸಮಸ್ಯೆಯಾಗಿದ್ದು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ. ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಹೊಸಮಠ ಗ್ರಾಮದ ಮಹಿಳೆಯರು ಗಣಿಗಾರಿಕೆ ನಡೆಸದಂತೆ ವಾಹನ ತಡೆದು ಪೊಲೀಸ್ ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಗಲಾಟೆಯಾಗಿ ಮಹಿಳೆಗೂ ಹಲ್ಲೆಯಾಗಿತ್ತು. ಆಲೂರು ತಾಲೂಕು ಉಪವಿಭಾಗಾಧಿಕಾರಿ ಶ್ರುತಿ, ತಾಲೂಕು ಪ್ರಭಾರಿ ದಂಡಾಧಿಕಾರಿ ಪೂರ್ಣಿಮಾ ಹಾಗೂ ತಾಲೂಕು ವೃತ್ತ ನಿರೀಕ್ಷಕ ಗಂಗಾಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಣಿಗಾರಿಕೆ ನಡೆಸುತ್ತಿರುವವರ ಹಾಗೂ ಗ್ರಾಮಸ್ಥರ ಮನವೊಲಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಅಲ್ಲಿನ ಸಮಸ್ಯೆಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದರು. ನಂತರ 2 ಗುಂಪುಗಳ ಗ್ರಾಮಸ್ಥರ ಹಾಗೂ ಕಲ್ಲು ಗಣಿಗಾರಿಕೆಯವರ ವಾದ ವಿವಾದವನ್ನ ಆಲಿಸಿದ್ರು. ಈಗಾಗಲೇ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವವರು ಎಲ್ಲಾ ರೀತಿಯ ಅನುಮತಿಯನ್ನ ಪಡೆದುಕೊಂಡಿದ್ದು ಕೆಲಸ ಮಾಡುತ್ತಿದ್ದಾರೆ. ಆದರೆ ಯಾವುದೇ ಯಂತ್ರೋಪಕರಣಗಳನ್ನ ಬಳಸದೆ ಕೈಯಲ್ಲಿ ಹೊಡೆಯಲು ಮಾತ್ರ ಅವಕಾಶವಿದೆ ಅಷ್ಟೇ. ಆದರೆ ನೀವು ಅವರ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ. ಅವರಿಗೂ ಕೂಡ ಕುಟುಂಬಗಳಿವೆ. ಇದನ್ನೇ ನಂಬಿ 200ಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ. ಕೆಲಸ ಮಾಡಲು ಬಿಡಿ ಎಂದು ಅಲ್ಲಿಂದ ಎಸಿ ಹೊರಟ ನಂತರ ಗ್ರಾಮದ ಮಹಿಳೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲೇ ಇದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಸಮಾಧಾನ ಪಡಿಸಿದ್ರು. ಯಾವಾಗ 2 ಗುಂಪುಗಳ ನಡುವೆ ಮಾತು ಜೋರಾದಾಗ ಗ್ರಾಮಸ್ಥರನ್ನ ಕೂರಿಸಿ ಸಮಾಧಾನ ಪಡಿಸಲು ಯತ್ನಿಸಿದ್ರು. ಇದನ್ನು ಲೆಕ್ಕಿಸದ ಗ್ರಾಮಸ್ಥರು ಪ್ರಾಣ ಬಿಟ್ಟೇವೆ ಹೊರತು ಕೆಲಸ ಮಾಡಲು ಬಿಡೋದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತರು. ಅನ್ಯಾಯವಾಗುತ್ತಿರುವುದು ನಮಗೆ, ಅವರಿಗಲ್ಲ. ನಮ್ಮ ಗ್ರಾಮ ಮತ್ತು ಮನೆಗಳನ್ನ ಉಳಿಸಿಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಯಾವಾಗ ಪರಿಸ್ಥಿತಿ ಕೈಮೀರೋ ಹಂತಕ್ಕೆ ತಲುಪಿತೋ ಆವಾಗ ಉಪವಿಭಾಗಾಧಿಕಾರಿಗಳು ತಾತ್ಕಾಲಿಕವಾಗಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಗಣಿಗಾರಿಕೆ ಅವರಿಗೆ ತಿಳಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹೊಸಮಠ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವವರ ಮೇಲೆ ಕಳೆದ 1 ವಾರದಿಂದ ನಿಲ್ಲಿಸುವಂತೆ ಪ್ರತಿಭಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಜಗಳವಾಗಿದೆ. ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುವಂತೆ ಒತ್ತಾಯ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕಾಗಿ ನಮ್ಮ ತಹಸೀಲ್ದಾರ್ ಹಾಗೂ ಭೂವಿಜ್ಞಾನ ಇಲಾಖೆಯವರು, ಪೊಲೀಸರು, ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದೇವೆ. ಗಣಿಗಾರಿಕೆ ನಡೆಸಲು ಅವರು ಎಲ್ಲಾ ರೀತಿಯ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ. ಮನೆಯಿಂದ 50 ಮೀಟರ್ ಅಂತರದಲ್ಲಿಯೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಗ್ರಾಮಸ್ಥರ ಆರೋಪವೆಂದರೆ ಕಲ್ಲು ಗಣಿಗಾರಿಕೆ ಮಾಡುವಾಗ ಕೈಯಲ್ಲಿ ಒಡೆಯದೆ ಯಂತ್ರಗಳನ್ನು ಹಾಗೂ ಸಿಡಿಮದ್ದುಗಳನ್ನು ಬಳಸಿ ಹೊಡೆಯುತ್ತಿದ್ದಾರೆ ಎಂಬ ಆರೋಪವಿದೆ. ಇದರಿಂದ ಅಕ್ಕಪಕ್ಕದ ಮನೆಗಳು ಬಿರುಕು ಬಿಡುತ್ತಿವೆ ಮತ್ತು ಕೃಷಿ ಜಮೀನುಗಳು ತಮ್ಮ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿವೆ. ಹೊಲಗದ್ದೆಗಳಲ್ಲಿ ಕೃಷಿ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. HCN ನ್ಯೂಸ್ ಆಲೂರು.
ಹೌದು, ಲಾಸ್ಟ್ ಈಗ ವೀಕಲ್ಲೆಲ್ಲ ಇಲ್ಲಿ ಸ್ವಲ್ಪ ಸ್ಟ್ರೈಕು ಎಲ್ಲ ಮಾಡಿ ಇಲ್ಲೆಲ್ಲ ವೈಲೇಷನ್ ಇದೆ, ಈ ಬಾರಿ ರೋಸ್ ಮಠದಲ್ಲಿರೋದು ಸ್ಟಾಪ್ ಮಾಡಿಸಿ ಅಂತ ಗ್ರಾಮಸ್ಥರೆಲ್ಲ ಬೇರೆಯವರೆಲ್ಲ ಅಬ್ಜೆಕ್ಟ್ ಮಾಡಿದರು. ಅದ್ರ ಬೇಸಿಸ್ ಮೇಲೆ ನಮ್ಮ ತಹಸೀಲ್ದಾರ್ ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ವಿಸಿಟ್ ಮಾಡಿ, ನಮ್ಮ ಜಿಯಾಲಜಿಸ್ಟು ಎಲ್ಲ ವಿಸಿಟ್ ಮಾಡಿಬಿಟ್ಟು ಎಲ್ಲ ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ರು. ಈಗ ಗ್ರಾಮಸ್ಥರು ಹೇಳೋದೇನು ಅಕ್ಕಪಕ್ಕ ಇರೋ ಕೃಷಿ ಜಮೀನುಗಳಿಗೆಲ್ಲ ಇದರಿಂದ ಅಫೆಕ್ಟ್ ಆಗ್ತಿದೆ, ನಾವು ಕೃಷಿ ಬೆಳೆಯೋದಕ್ಕಾಗಲಿ ಇದಕ್ಕೆಲ್ಲ ಫರ್ಟಿಲಿಟಿ ಕಡಿಮೆ ಆಗ್ತಿದೆ ಸಾಯಿಲ್ದು ಅಂತ ಹೇಳಿದರು. ಅದರನ್ವಯ ನಮ್ಮವರು ಇದನ್ನು ಸಾಯಿಲ್ದೆಲ್ಲ ಟೆಸ್ಟ್ ಮಾಡಿಸೋದಕ್ಕೆ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲ್ಯಾಬ್ ಅವ್ರಿಗೆ ಕೊಟ್ಟು ರಿಪೋರ್ಟು ಕಲೆಕ್ಟ್ ಮಾಡಿದ್ದಾರೆ. ರಿಪೋರ್ಟ್ ದ್ರಾಕ್ಷಾ ಎಣ್ಣೆ ಹೊಸಮಠ ಗ್ರಾಮ ಆಲೂರು ತಾಲೂಕು. ಸ್ಥಳಕ್ಕೆ ತಹಸೀಲ್ದಾರು ಬಂಡೆ ವಿಚಾರಕ್ಕಾಗಿ ಬಂದಿದ್ದರು, AC ಮತ್ತು ತಹಸೀಲ್ದಾರ್ ಅವರು. ಅಂದರೆ ನಮಗೆ ಅವರು ಏನು ನಮ್ಮ ಬಗ್ಗೆ ಏನು ಕೇರೆ ತಗೊಳಂಗಿಲ್ಲ, ಎಲ್ಲನೂ ಅವ್ರ ಕಡೆನೇ ಮಾಹಿತಿ ಎಲ್ಲ ಅವ್ರ ಕಡೆನೇ ಎಲ್ಲನೂ ಹೇಳ್ಕೊಂಡು ಅವರಿಗೆ ನಿಭಾಯಿಸೋಕ್ಕೆ ಒಡೆಯಂಗೆ ರೀತಿ ಹೇಳ್ತಾರೆ. ನಮ್ಮ ಊರಿಗೆ ಆಗಿರೋ ಅನ್ಯಾಯದ ಬಗ್ಗೆ ಅವ್ರು ಏನೂ ಕೇಳಂಗೇ ಇಲ್ಲ. ರೋಡಿಂದಂತೂ ತುಂಬ ಹಾಳಾಗೋಗಿದೆ ರಸ್ತೆ, ಅವರು ಹೆವಿ ಲೋಡ್ ಹಾಕೊಂಡು ರಸ್ತೆ ಅಂತೂ ತುಂಬ ಹಾಳಾಗೋಗಿದೆ. ದನ ಕರು ಹೋಗ್ಬೇಕಾದ್ರೆ ಹೆವಿ ಲೋಡಿಂದಲೂ ಹೋಗಿ ಒಂದು ಹಸುನು ಸತ್ತೋಗಿದೆ, ಅದಕ್ಕೂ ಏನು ತೊಂದರೆ ಅಂತ ಏನು ಪರಿಹಾರನೂ ನಮಗೇನು ಹೇಳಿಲ್ಲ. ಮಾಡಿ ಸರ್, ನೀವೇ ಯೋಚನೆ ಮಾಡಿ. ಅಲ್ಲಲ್ಲ, ನೀವೇ ಯೋಚನೆ ಮಾಡಿ. ಒಬ್ಬ ಮನುಷ್ಯ 100 ಸೈಜ್ ಹೊಡೆಯೋಕ್ಕೆ ಸಾಧ್ಯ. 10 ಜನ ಬಂದು 1000 ಸೈಜ್ ಹೊಡಿತಾರೆ. 1000 ಸೈಜ್ ಅಂದರೆ 2 ಲೋಡ್ ಆಯಿತು. 2 ಲೋಡ್ ಒಂದು ದಿನ ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ. ಅದು ಗಿರಾಕಿ ಬಂದಾಗ ಕೊಡ್ತಾರೆ ಅವರು. ವಾರದಲ್ಲಿ 3 ರಿಂದ 4 ಲೋಡು ಸೈಜ್ ಕಳ್ಸೋಕ್ಕೆ ಮಾತ್ರ ಸಾಧ್ಯ ಆಗೋದು. ಆ 3 ರಿಂದ 4 ಲೋಡು ಅದು 6 ವೀಲಲ್ಲಿ, 10 ವೀಲಲ್ಲ, ಯಾವುದೂ ಅಲ್ಲ, 6 ವೀಲಲ್ಲಿ 400 ರಿಂದ 500 ಕಲ್ಲು ತುಂಬೋದು ಅಷ್ಟೇ. ಆ 500 ಕಲ್ಲು ತುಂಬೋದ್ರಿಂದ ರಸ್ತೆ ಹಾಳಾಗುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹೇಳಿ. ಈಗ ನಮ್ಮಿಂದನೇ ರಸ್ತೆ ಹಾಳಾಗ್ತಾ ಇದೆ. ನಾವೇನು ದೊಡ್ಡ ಕ್ರಷರ್ ಮಾಡ್ತಾ ಇಲ್ಲ, ಎಮ್ಸ್ಯಾಂಡ್ ಮಾಡ್ತಾ ಇಲ್ಲ, ದಿನ 100 ವೆಹಿಕಲ್ ಓಡಾಡ್ತಿಲ್ಲ. ಇಲ್ಲಿ ಓಡಾಡೋದು ವಾರದಲ್ಲಿ 5 ರಿಂದ 6 ಲಾರಿ ಓಡಾಡ್ತೀವಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ 2025 ಫೆಬ್ರವರಿ 13ರಂದು ಬೆಳಗ್ಗೆ 11:30ಕ್ಕೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಜನತೆ ನಡುವೆ ಜನತಾ ಪ್ರಣಾಳಿಕೆ ಬಗ್ಗೆ ಚರ್ಚಿಸಿ ಮಾತನಾಡುವುದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಕುಮಾರ್ ಗೌರವ್ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ನಮ್ಮನ್ನ ಆಳುತ್ತಾ ಬಂದಿರುವ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಅಪಾಯಕಾರಿಯಾದ ವಸಾಹತುಶಾಹಿಯನ್ನ ಹುಟ್ಟುಹಾಕಿದೆ. ಕೃಷಿ ನೀತಿ, ಮೀಸಲಾತಿ, ನಿಯಮ, ಉದ್ಯೋಗ ನೀತಿ, ಶಿಕ್ಷಣ ಭಾಷಾ ನೀತಿ, ತೆರಿಗೆ ನೀತಿ, ಅನುದಾನ, ಅಭಿವೃದ್ಧಿ, ಪರಿಹಾರ ನಿಧಿ, ಅರಣ್ಯ ನೀತಿ, ಗಡಿ ಸಮಸ್ಯೆ, ನದಿ ವಿವಾದ ಮುಂತಾದ ಎಲ್ಲಾ ವಿಚಾರಗಳಲ್ಲೂ ಕರ್ನಾಟಕವು ಭಯಂಕರ ತಾರತಮ್ಯವನ್ನು ಅನುಭವಿಸುತ್ತಿದೆ. ಇಲ್ಲಿನ ಸಂಸದರಂತೂ ಈ ಅನ್ಯಾಯಗಳ ವಿರುದ್ಧ ಒಂದು ಮಾತನ್ನು ಆಡಲಾಗದೆ ತಮ್ಮ ಹೈಕಮಾಂಡ್ಗಳ ಆದೇಶಕ್ಕೆ ಗೋಣಾಡಿಸುವ ಗೊಂಬೆಗಳ ಇಲ್ಲಿ ಹೆಚ್ಚುತ್ತಿರುವ ಸಮಸ್ಯೆಗಳ ಬಗ್ಗೆ ಈ ರಾಷ್ಟ್ರೀಯ ಪಕ್ಷಗಳ ನಾಯಕರಿಗೆ ಯಾವ ಕಾಳಜಿಯೂ ಇಲ್ಲದಾಗಿದೆ ಎಂದು ದೂರಿದ್ರು. ಈ ಎಲ್ಲಾ ಅನ್ಯಾಯಗಳ ವಿರುದ್ಧ ಕಳೆದ 40-45 ವರ್ಷಗಳಿಂದ ಹೋರಾಡುತ್ತಿರುವ ರೈತ ಚಳವಳಿ, ದಲಿತ ಚಳವಳಿ, ಕನ್ನಡ ಭಾಷಾ ಚಳವಳಿ, ಕಾರ್ಮಿಕ ಚಳವಳಿ, ಮಹಿಳಾ ಚಳವಳಿ, ಪರಿಸರ ಚಳವಳಿ, ವಿದ್ಯಾರ್ಥಿ ಮತ್ತು ಯುವಜನ ಚಳವಳಿಗಳ ನೇತಾರರು ಮತ್ತು ಬುದ್ದಿಜೀವಿಗಳು ಕಳೆದ ಹಲವಾರು ವರ್ಷಗಳಿಂದಲೂ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆ ನಿರ್ಮಿಸಲು ಶ್ರಮಿಸುತ್ತಲೇ ಬಂದಿದ್ದಾರೆ. ಇದೀಗ ಕಳೆದ 2-3 ವರ್ಷಗಳಿಂದ ಬಹಳ ಗಂಭೀರವಾಗಿ ಚಿಂತಿಸಿದ ಈ ಎಲ್ಲ ಜನಪರ ಚಳವಳಿಗಳಲ್ಲಿ ಸಕ್ರಿಯವಾಗಿರುವ ನಾಯಕರು ಅನೇಕ ಸುತ್ತಿನ ಚರ್ಚೆ, ಚಿಂತನೆ, ಮಂಥನಗಳನ್ನು ನಡೆಸಿ ಒಂದು ಪರ್ಯಾಯ ರಾಜಕೀಯ ಚಳವಳಿಗೆ ಚಾಲನೆ ನೀಡುವ ದಿಟ್ಟ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದರು. ಹಲವು ಸುತ್ತುಗಳ ಚರ್ಚೆ ನಡೆಸಿ ಸ್ವಾಭಿಮಾನಿ, ಸ್ವಾವಲಂಬಿ ನವ ಕರ್ನಾಟಕವನ್ನ ನಿರ್ಮಿಸಲು ಒಂದು ನೀಲನಕ್ಷೆಯನ್ನಾಗಿ ಜನತಾ ಪ್ರಣಾಳಿಕೆಯನ್ನ ರೂಪಿಸಿದ್ದಾರೆ. ಈ ಪ್ರಣಾಳಿಕೆಯನ್ನ 2025 ಜನವರಿ 20ರಂದು ಬೆಂಗಳೂರಿನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದೀಗ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಈ ಪ್ರಣಾಳಿಕೆಯನ್ನ ಜನತೆ ನಡುವೆ ಚರ್ಚೆಗೆ ಬಿಡಲಾಗಿದೆ ಎಂದರು. ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ತಿರುಪತಿಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ರಂಗಯ್ಯ ಅಡಗೂರು, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಬು, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್, ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಟಿ ಕುಮಾರಸ್ವಾಮಿ ಇತರರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ನಮಗೆ ಸ್ವತಂತ್ರ ಬಂದು 78 ವರ್ಷಗಳಾಯಿತು. ಸಂವಿಧಾನ ಜಾರಿಯಾಗಿ 75 ವರ್ಷಗಳಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಸಂವಿಧಾನ ಅರ್ಪಿಸಿ ಹೊರಗಡೆ ಬಂದು ಪತ್ರಕರ್ತರಿಗೆ ಕೇಳುವ ಪ್ರಶ್ನೆಗಳಿಗೆ ಒಂದು ಉತ್ತರ ಹೇಳ್ತಾರೆ. ಏನು ನಿಮ್ಮ ಸಂವಿಧಾನ ಬಗ್ಗೆ ಹೇಳ್ತೀರಂತ ಬಾಬಾ ಸಾಹೇಬ್ ಹೇಳ್ತಾರೆ, ನನ್ನ ಸಂವಿಧಾನ ಭಾಳ ಅತ್ಯುತ್ತಮವಾಗಿದೆ. ಈ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ 10 ವರ್ಷಗಳಲ್ಲಿ ಪ್ರಪಂಚದ ದೇಶಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳಾಗ್ತದೆ ಅಂತ ಹೇಳ್ತಾರೆ. ಆದರೆ 75 ವರ್ಷಗಳಾಯಿತು, ಇಲ್ಲಿವರೆಗೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶಗಾಗಿಲ್ಲ. ಅಭಿವೃದ್ಧಿ ಹೊಂದಿದ ನಾವು ನಮ್ಮ ರಾಜ್ಯದಲ್ಲಿ 36,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದು ಆ ಜನಾಂಗ ಈ ಜನಾಂಗ ರೈತರು ಎಲ್ಲ ದಲಿತರು ಇರ್ಬೋದು, ಅದರಲ್ಲಿ ಯಾರು
ಇಲ್ಲಿವರೆಗೂ ನಾವು ಆರಿಸಿದಂಥ ಶಾಸಕರು ಒಬ್ಬರು ಪ್ರಶ್ನೆ ಮಾಡಲಿಲ್ಲ. ಯಾವುದೋ ಒಂದು ಅಯೋಗ್ಯ ಎಲ್ಲೋ ಮಂತ್ರಿ ಇದು ಮಾಡ್ದ, ಮೊಬೈಲಲ್ಲಿ ನೋಡ್ದ, ಅದೇನು ಮಾಡ್ದ, ಅದನ್ನ ಬಗ್ಗೆ ಸಂಪೂರ್ಣವಾಗಿ ಆ ಸದನವನ್ನು ಹಾಳು ಮಾಡ್ತಾರೆ. ಅದೇ ಗಂಭೀರವಾದ ಸಮಸ್ಯೆ ರೈತರು 36 ಏನು ಹುಡುಗಾಟನ ಇದು? ಈ ದೇಶಕ್ಕೆ ಅನ್ನ ಹಾಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಈ ರಾಜ್ಯಕ್ಕೆ ನಾಚಿಕೆ ಆಗಬಾರ್ದಾ? ಇದನ್ನು ಚರ್ಚೆ ಆಗಬಾರ್ದಾ ಇದು? ಮತ್ತು ಯಾರೋ ದಲಿತರನ್ನ ಆಲೂರು ಪಟ್ಟಣದ ಆಶಾ ಬಡಾವಣೆಯಲ್ಲಿ ನಡೆಯುತ್ತಿರುವ ಖಾಸಗಿ ಅನುದಾನಿತ ಪೂರ್ಣ ಪ್ರೌಢಶಾಲೆಯ ಆಡಳಿತ ವರ್ಗ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ತಮ್ಮ ಶಾಲೆಯಲ್ಲಿ ಕೂರಿಸಿ ಸುಳ್ಳು ದಾಖಲಾತಿ ಹಾಗೂ ಹಾಜರಾತಿ ಸೃಷ್ಟಿಸಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದು, ಶಾಲಾ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಅಜ್ಜೇನಹಳ್ಳಿ ಆಗ್ರಹಿಸಿದ್ದಾರೆ. ಆಲೂರಿನಲ್ಲಿ ಮಾತನಾಡಿದ ಅವರು, ತಾಲೂಕು ಕೆ ಹೊಸಕೋಟೆ ಹೋಬಳಿ ಮಾರನಾಯಕನಹಳ್ಳಿ ಗ್ರಾಮದ ಗಣೇಶ್ ರವರ ಮಗ ಯಶವಂತ್ ಎಂಬ ವಿದ್ಯಾರ್ಥಿ ನಿಲಯದಲ್ಲಿದ್ದುಕೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಜನವರಿ 21ರಿಂದ ವಿದ್ಯಾರ್ಥಿಯು ಸರ್ಕಾರಿ ಶಾಲೆಗೆ ಗೈರು ಹಾಜರಾಗಿದ್ದು, ಶಾಲೆಗೆ ಬರುತ್ತಿಲ್ಲ ಎಂದು ಸರ್ಕಾರಿ ಶಾಲೆ ಶಿಕ್ಷಕರು ಜನವರಿ 24ರಂದು ಪೋಷಕರನ್ನ ವಿಚಾರಿಸಿದಾಗ ಆತಂಕಗೊಂಡ ಪೋಷಕರು ವಿದ್ಯಾರ್ಥಿ ನಿಲಯಕ್ಕೆ ತೆರಳಿ ವಿಚಾರಿಸಿದ್ದಾರೆ. ನಂತರ ವಿದ್ಯಾರ್ಥಿ ಯಶವಂತ್ ಪೂರ್ಣ ಪ್ರೌಢಶಾಲೆಯಲ್ಲಿ ತಿಳಿದಿದೆ. ವಿದ್ಯಾರ್ಥಿ ನಿಲಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿ ಯಶವಂತ್ ಸೇರಿದಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಯಿಂದ ಪೋಷಕರ ಗಮನಕ್ಕೂ ತರದೆ, ದಾಖಲಾಗಿರುವ ಸರ್ಕಾರಿ ಶಾಲೆ ಶಿಕ್ಷಕರಿಗೂ ತಿಳಿಸದೆ ಖಾಸಗಿ ಅನುದಾನಿತ ಶಾಲಾ ಮಂಡಳಿಯ ಶಿಕ್ಷಕ ವಿದ್ಯಾರ್ಥಿಗಳನ್ನ ಏಕಾಏಕಿ ತಮ್ಮ ಶಾಲೆಯಲ್ಲಿ ದಾಖಲಾತಿ ತೋರಿಸಲು ಕರೆದೊಯ್ದಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಬಗ್ಗೆ ಶಾಲಾ ಕಾರ್ಯದರ್ಶಿ ರವಿ ಅವರನ್ನ ಕೇಳಿದಾಗ ಉಡಾಫೆಯಿಂದ ಹಾಗೂ ದುರಹಂಕಾರದಿಂದ ಮಾತನಾಡುತ್ತಾರೆ. ಈ ಸಂಬಂಧವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳನ್ನ ಕರೆತಂದ ಶಿಕ್ಷಕನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಲಾಗುತ್ತದೆ ಎಂದರು. ವಿದ್ಯಾರ್ಥಿ ತಂದೆ ಗಣೇಶ್ ಮಾತನಾಡಿ, ವಿದ್ಯಾರ್ಥಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ನಿತ್ಯ ಸಂಜೆ ಕೂಡ ಪ್ರೌಢಶಾಲೆ ಶಿಕ್ಷಕರೊಬ್ಬರು ಟ್ಯೂಷನ್ ಮಾಡುತ್ತಿದ್ದು, ಅವರ ಮೂಲಕ ವಿದ್ಯಾರ್ಥಿಗಳನ್ನ ಪುಸಲಾಯಿಸಿ ಯಾರ ಗಮನಕ್ಕೂ ಬಾರದೆ ತಮ್ಮ ಶಾಲಾ ತರಗತಿಯಲ್ಲಿ ಕೂರಿಸಿ ನಕಲಿ ಹಾಜರಾತಿಯನ್ನ ಸೃಷ್ಟಿಸಿ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಆಡಳಿತ ಮಂಡಳಿ ಮಾಡುತ್ತಿದ್ದಾರೆ ಎಂದರು. ಸಾಮಾಜಿಕ ಕಾರ್ಯಕರ್ತ ಮಹೇಶ್ ಅಜ್ಜೇನಹಳ್ಳಿ, ವಿದ್ಯಾರ್ಥಿಯ ತಂದೆ ಗಣೇಶ್ ಎಂಎಂ, ಗ್ರಾಮಸ್ಥರಾದ ಚಂದ್ರಶೇಖರ್ ಎಪಿ, ಮಧು ಎಪಿ ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಸರ್, ನನ್ನ ಹೆಸರು ಗಣೇಶ್ ಅಂತ, ಆಲೂರು ತಾಲೂಕು ಮಾರನಹಳ್ಳಿ ಗ್ರಾಮ. ನನ್ನ ಮಗನ GJC ಸ್ಕೂಲ್ ಅಲ್ಲಿಂದ ಪೂರ್ಣ ಸ್ಕೂಲ್ ಟೀಚರು 4 ದಿನ ಅಬ್ಸರ್ವ್ ಮಾಡ್ತಾರೆ ಕರ್ಕೊಂಡೋಗಿ. ಯಾವ GJC ಎಚ್ ಎಂ ಫೋನ್ ಮಾಡಿದ್ರು ನನಗೆ, ಬಾರಪ್ಪ ನಿಮ್ಮ ಮಗ 4 ದಿನ ಸ್ಕೂಲಿಗೆ ಬರ್ತಾಯಿಲ್ಲ ಅಂತ ಕರೆದ್ರು. ಅಲ್ಲಿ ಬಂದು ನೋಡಿದರೆ ನನ್ನ ಮಗ ಇರಲಿಲ್ಲ. ಪೂರ್ಣ ಸ್ಕೂಲಿಗೆ ಕರೆ ಹೋದ ಸೀದಾ ಪೂರ್ಣ ಸ್ಕೂಲ್ ಹತ್ರ ಹೋದೆ. ಅಲ್ಲಿ ನನ್ನ ಮಗ ಇದ್ದ. ಪೂರ್ಣ ಸ್ಕೂಲ್ ಎಚ್ ಎಂ ಕೇಳಿದೆ, ಸರ್ ಹಿಂಗೆ ನಿಮ್ಮ ಮಗನೇ ಬಂದಿದೆ ಸರ್ ಅಂತ ಹೇಳಿದ್ರು ನನಗೆ. ಆಮೇಲೆ ನನ್ನ ಮಗನ ಕೇಳೋ ಹೊತ್ತಿಗೆ ಅವನು ಹೇಳ್ದ, ಇಲ್ಲ ಸರ್, ಇಲ್ಲಪ್ಪ ನಾನು ಬರಲಿಲ್ಲ, HM 1 ದಿನ BO ಬರ್ತಾರೆ ಬಾ ಅಂತ ಕರ್ಕೊಂಡು ಹೋಗಿದ್ರು. ಯಾಕೆ 1 ದಿನ ನಾನು ಮತ್ತೆ ಯಾಕೆ ಹೋಗಲಿಲ್ಲ, 4 ದಿನದಿಂದ ಹೋಗಲಿ ಅಂತ ಕೇಳೋ ಹೊತ್ತಿಗೆ ಇವತ್ತು ಬಾ ನಾಳೆ ಬಾ ಅಂತ ಹೇಳಿ ನಿಮ್ಮ ಅಪ್ಪಗೆ ಫೋನ್ ಮಾಡಿದ್ದೀನಿ, ನಿಮ್ಮ ಅಪ್ಪಗೆ ಹೇಳಿದ್ದೀನಿ ಬಾ, ಪೋಷಕರಿಗೆ ಹೇಳಿದ್ದೀನಿ, ಟೀಚರ್ಗೆ ಹೇಳಿದ್ದೀನಿ ಬಾ ಅಂತ ಹೇಳ್ದ. ಆಮೇಲೆ ಮತ್ತೆ ಯಾಕೆ ಫೋನ್ ಮಾಡ್ಬೇಕಾದ್ರೆ ಕರೆನ್ಸಿಲ್ಲ ಅಂತ ಹೇಳಿದ್ರು HM ಸರ್ ಅಂತ ಅಂದ. ಆ ಯೋಗ ಸರ್ 4 ದಿನ ಕರ್ಕೊಂಡು ಹೋಗಿ ಇಲ್ಲಕಂದ್ರೆ ನಿಮ್ಮ ಮಗನೇ ಬಂದ ಅಂತ ದಬ್ಬಳಿಗೆಯಿಂದ ಮಾತಾಡಿದ್ರು. ಅವರ ಕಾರ್ಯದರ್ಶಿ ಅವರು. ಹಾಸನ ನಗರದ ಜಯನಗರದ ಚಿಕ್ಕ ಹೊನ್ನೇನಹಳ್ಳಿ ಬಳಿ ಇರುವ ಜಯಮಾರುತಿ ನಗರದಲ್ಲಿ ಸ್ಥಳೀಯ ಜನರ ಜೊತೆ ನಿಂತು ಹಸಿರು ಭೂಮಿ ಪ್ರತಿಷ್ಠಾನ ನಿರ್ಮಾಣ ಮಾಡಿದ ವಿಜಯವಾಕಿ ಕಾಡಿನ ಗಿಡಗಳನ್ನು ಜೆಸಿಬಿಯಲ್ಲಿ ಧ್ವಂಸ ಮಾಡಿದವರ ಮನೆ ಮುಂದೆ ಹಸಿರು ಭೂಮಿ ಪ್ರತಿಷ್ಠಾನದ ನೇತೃತ್ವದಲ್ಲಿ ನ್ಯಾಯಕ್ಕಾಗಿ ಮಂಗಳವಾರ ಸಂಜೆ ಧರಣಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ವಾಗ್ವಾದ ಉಂಟಾಯಿತು. ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ, ಅಧ್ಯಕ್ಷ ವೆಂಕಟೇಗೌಡ, ಕಾರ್ಯದರ್ಶಿ ಗಿರಿಜಾಂಬಿಕಾ, ಸದಸ್ಯರಾದ ಪುರುಷೋತ್ತಮ್, ಅಪ್ಪಾಜಿಗೌಡ, ಶಿವಶಂಕರಪ್ಪ, ಮಮತಾ ಪಾಟೀಲ್, ದಿನೇಶ್ ಇವರು ಗಿಡಗಳ ಮಾರಣ ಹೋಮವನ್ನು ಖಂಡಿಸಿ ಪ್ರತಿಭಟಿಸಿದರು. ಗಿಡ ಹಾಕುವ ಮೊದಲು ಇಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆ ಸಭೆ ಕೂಡ ಮಾಡಲಾಗಿ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಗಿಡ ನೆಟ್ಟು ಪೋಷಿಸಲಾಗಿತ್ತು. ಗಿಡ ನೆಡುವಾಗ ಎಲ್ಲರೂ ಒಟ್ಟಿಗೆ ಇದ್ದು ಖುಷಿಯಾಗಿದ್ದ ಸಮಯ ಏಕಾಏಕಿ ಜೆಸಿಬಿಯಲ್ಲಿ ಹಾಕಲಾಗಿದ್ದ 110 ಗಿಡಗಳನ್ನು ನೆಲಸಮ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಬೇಸರವಾಗುತ್ತೆ. ಸ್ಥಳೀಯ ನಿವಾಸಿಗಳಿಂದಲೇ ಈ ಕೃತ್ಯ ಮಾಡಿರೋದನ್ನ ನೋಡಿದ್ರೆ ಸ್ಥಳೀಯರಿಗೆ ಪರಿಸರದ ಬಗ್ಗೆ ಆಸಕ್ತಿ ಇದೆಯೋ ಇಲ್ಲವೋ ಎನ್ನುವ ಅನುಮಾನವಿದೆ ಎಂದರು. ಇನ್ನು ಈ ಗಿಡಗಳನ್ನು ಜೆಸಿಬಿಯಲ್ಲಿ ನೆಲಸಮ ಮಾಡಿರೋದು ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಆಗಿದ್ದು, ಗಿಡ ನೆಡುವ ಮೊದಲು ಸಲಹೆ ನೀಡಿದ್ರೆ ನಿಮ್ಮ ಸಲಹೆಯಂತೆ ಹಾಕಲಾಗುತ್ತಿತ್ತು. ಆದರೆ ಗಿಡ ನೆಟ್ಟು ಬೆಳೆದಿರುವಾಗ ನೆಲಸಮ ಮಾಡಲಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ನೆಲಸಮ ಮಾಡಿದವರು ಇವರ ವಿರುದ್ಧವಾಗಿ ಮಾತಿನ ಚಕಮಕಿ ನಡೆಸಿದ ಪ್ರಸಂಗ ನಡೆಯಿತು. HCN ನ್ಯೂಸ್ ಹಾಸನ್. ಸ್ನೇಹಿತರೆ, ಇದು ಚಿಕ್ಕೋನೇನಹಳ್ಳಿ ಗ್ರಾಮದಲ್ಲಿರೋ ಜಯನಗರ ಬಡಾವಣೆ ಪುಟ್ಟಡವಿಯನ್ನು ಮಾಡಿದಂಥ ಜಾಗ ಹಸಿರು ಭೂಮಿ ಪ್ರತಿಷ್ಠಾನದಿಂದ. ಮೊನ್ನೆ ಅಷ್ಟೇ
ಭಾನುವಾರ ಎಲ್ಲ ಗಿಡಗಳಿಗೂ ನೀರು ಹಾಕಿ ಹೋಗಿದ್ವಿ. ಇಲ್ಲಿನ ಸ್ಥಳೀಯ ನಿವಾಸಿಗಳು ಈಗ ಪುಟ್ಟಡವಿ ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ JCBಯಲ್ಲಿ ಸುಮಾರು ಒಂದು 100 ಗಿಡಗಳಿದ್ದು ಸುಮಾರು 1.5-2 ವರ್ಷದ ಗಿಡಗಳು ಎಲ್ಲ ಗಿಡಗಳನ್ನು ನೆಲಸಮ ಮಾಡಿದ್ದಾರೆ. JCB ಇನ್ನೂ ಕೆಲಸ ಮಾಡ್ತಾಯಿದೆ. ಇಲ್ಲಿ ನಾವು ಅವ್ರನ್ನ ವಿನಂತಿ ಮಾಡಿದರೂ ಅವರೇನು ನಮ್ಮ ಇದಕ್ಕೆ ಸ್ಪಂದಿಸ್ಲಿಲ್ಲ. ಅವರು ನಮ್ಮ ಏರಿಯಾದಲ್ಲಿ ನಾವೇ ಮಾಡ್ಕೊತೀವಿ, ನೀವೇನು ಮಾಡೋದು ಅಂತ ಹೇಳಿ JCBಯಲ್ಲಿ ಪೂರ್ತಿ ಎಲ್ಲ ನೆಲಸಮ ಮಾಡಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ಆಲದಹಳ್ಳಿ ಗ್ರಾಮದಲ್ಲಿ ಮಂಜೇಗೌಡ ಎಂಬುವವರು ಪಡೆದ ಸಾಲಕ್ಕೆ ಮನೆಯಿಂದ ಕುಟುಂಬದವರನ್ನ ಹೊರದಬ್ಬಿ ಬೀಗ ಹಾಕಿದ್ದನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವದ ಹಾಸನ ಜಿಲ್ಲಾ ರೈತ ಮುಖಂಡ ಕಣಗಾಲ್ಮೂರ್ತಿ ನೇತೃತ್ವದಲ್ಲಿ ರೈತ ಸಂಘದಿಂದ ಮನೆ ಬೀಗ ಒಡೆದು ಹಾಕುವ ಮೂಲಕ ಮನೆಯನ್ನ ಮಾಲೀಕರಿಗೆ ಒಪ್ಪಿಸಿದ ಘಟನೆ ಮಂಗಳವಾರ ನಡೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಮೈಕ್ರೋ ಫೈನಾನ್ಸ್ನವರು ಹಾಸನ ಜಿಲ್ಲೆ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಆಲದಹಳ್ಳಿ ಗ್ರಾಮದಲ್ಲಿ ಮಂಜೇಗೌಡ ಎಂಬುವರು ಪಡೆದ ಸಾಲಕ್ಕೆ ಮನೆಯಿಂದ ಕುಟುಂಬವನ್ನ ಹೊರದಬ್ಬಿ ಬೀಗ ಹಾಕಿದ್ದನ್ನು ಖಂಡಿಸಿದ್ರು. ಮನೆ ನಿರ್ಮಾಣಕ್ಕಾಗಿ ಮಂಜೇಗೌಡ ಕುಟುಂಬ 9 ಲಕ್ಷ ರೂಪಾಯಿಗಳ ಸಾಲ ಮಾಡಿದ್ರು. ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿ ಮಾಡದ್ದಕ್ಕೆ ಮನೆಗೆ ಬೀಗ ಹಾಕಿ ಮನೆಯಲ್ಲಿದ್ದವರನ್ನ ಹೊರಹಾಕಲಾಗಿತ್ತು. 6 ತಿಂಗಳ ಹಿಂದೆಯೇ ಮನೆಗೆ ಬೀಗ ಹಾಕಿರೋದಾಗಿ ಇದೇ ವೇಳೆ ಆರೋಪಿಸಿದ್ರು. ನಂತರ ಮನೆಯಿಲ್ಲದೆ ಬೀದಿ ಪಾಲಾಗಿ ಕೊಟ್ಟಿಗೆಯಲ್ಲಿ ಕುಟುಂಬ ನೆಲೆಸಿತ್ತು. ಮನೆ ಗೃಹ ಪ್ರವೇಶಕ್ಕೂ ಮುನ್ನವೇ ಮನೆ ಸೀಸ್ ಮಾಡಿದ್ದು, ಸಾಲ ಕಟ್ಟಲಾಗದೆ 6 ತಿಂಗಳಿನಿಂದ ಕೊಟ್ಟಿಗೆಯಲ್ಲೇ ವಾಸವಾಗಿದ್ರು. ಮನೆ ನಿರ್ಮಾಣದ ವೇಳೆ ಮಗನಿಗೆ ಅಪಘಾತವಾಗಿದ್ದು, ಇದರಿಂದಲೇ ಸಾಲ ಕಟ್ಟಲು ಸಾಧ್ಯವಾಗಿರಲಿಲ್ಲ. ಆಧಾರ್ ಹೌಸಿಂಗ್ ಫೈನಾನ್ಸ್ನಿಂದ ಸಾಲ ಪಡೆದಿದ್ದ ಕುಟುಂಬ ಸಮಸ್ಯೆಯಲ್ಲಿತ್ತು. ಕರುಣೆ ತೋರದೆ ಮನೆಗೆ ಬೀಗ ಹಾಕಿ ಸೀಸ್ ಮಾಡಿದ್ರು. ನಮ್ಮ ರೈತ ತಂಡ ಡೈರೆಕ್ಟ್ ಆಕ್ಷನ್ ಮೂಲಕ ಫೈನಾನ್ಸ್ನವರಿಗೆ ಮನೆ ಬೀಗ ಒಡೆದು ಹಾಕುವ ಮುಖಾಂತರ ಹೊರದಬ್ಬಿದ್ದ ಮನೆಯವರನ್ನ ಮನೆ ಒಳಗಡೆ ಕಳುಹಿಸಿ ಫೈನಾನ್ಸ್ನವರಿಗೆ ಧಿಕ್ಕಾರ ಕೂಗಿ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸಬಾರದಾಗಿ ಎಚ್ಚರಿಕೆ ನೀಡಲಾಗಿದ್ದ. ಸಾಲದಿಂದ ಹೆದರಿ ಮನೆಯಿಂದ ಹೊರಹೋಗಿದವರನ್ನ ಮತ್ತೆ ಮನೆಗೆ ಕಳುಹಿಸಿದ್ದ ಹಾಸನ ಜಿಲ್ಲಾ ರೈತ ಸಂಘದ ಸಾಮೂಹಿಕ ರೈತರ ಹೋರಾಟಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಿದ್ರು. ಇದೇ ವೇಳೆ ಜಿಲ್ಲಾ ರೈತ ಮುಖಂಡರಾದ ಕಣಗಾಲ್ಮೂರ್ತಿ, ರೈತ ಸಂಘದ ತಾಲೂಕು ಅಧ್ಯಕ್ಷ ಬಿಜಿ ಮಂಜು, ಬೇಲೂರು ತಾಲೂಕು ಅಧ್ಯಕ್ಷ ಕೆಪಿ ಕುಮಾರ್, ಅರ್ಕಲ್ಗೂಡು ತಾಲೂಕು ಅಧ್ಯಕ್ಷ HE ಜಗದೀಶ್, ಹಾಸನ ತಾಲೂಕು ಅಧ್ಯಕ್ಷ ಪ್ರಕಾಶ್, ಲಕ್ಕಯ್ಯ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಸರ್ ಒಂದು 4-5 ತಿಂಗಳು ಏನಂತ ಬೇಕು? ಅದೇ ಸರ್ ಲೋನ್ ಮಾಡಿ ಏಕಾಏಕಿ ಬಂದು ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದು, ನನಗೆ ಕೂಲಿ ಕೆಲಸ ಮಾಡೋದು. ಕೆಲ್ಸಕ್ಕೆ ಹೋದಾಗ ಬಂದು ಏಕಾಏಕಿ ಏನು ಹೇಳ್ದಲ್ಕೆ ಇವರು ಪೊಲೀಸು ಜೊತೆ ಕರ್ಕೊಬಂದು ಏಕಾಏಕಿ ಆಮೇಲೆ ಹಂಗೆ ಧೈರ್ಯ ಮಾಡೋಂಗೆ ಏನೋ ಒಂದು ಬೈದು ಇದು ಮಾಡಿ ಅವರು ಎಲ್ಲರೂ ಪಾತ್ರೆಗಳು ಎಲ್ಲ ಇದು ಮಾಡಿ ಆಮೇಲೆ ಎಲ್ಲ ಕಿತ್ತು ಇದು ಮಾಡಿ ಏನು ಬಿಡಲಿಲ್ಲ, ಒಳಗೆ ಇದು ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಬಾಣ್ತಿ ಬೇರೆ ಇತ್ತು, ಒಬ್ಬರು ಬಾಣ್ತಿನೂ ಕೂಡ ಒಳಗೆ ಹೊರಗಡೆ ನಡೆಯಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡಿ ಹಂಗೆ ಅಂತ ಒಂಥರ ದೌರ್ಜನ್ಯ ಒಪ್ಪಿಸಿ ನಮಗೆ ಇದು ಮಾಡೋಕ್ಕೆ ಬಿಡಲಿಲ್ಲ. ಸಕಲೇಶಪುರದ APMC ಆವರಣದಲ್ಲಿ ಫೆಬ್ರವರಿ 15ರಂದು ಬೆಳಗ್ಗೆ 10 ಗಂಟೆಗೆ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಮತ್ತು ಕೃಷಿ ವಸ್ತು ಪ್ರದರ್ಶನ ಹಾಗೂ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ UM ಪ್ರಕಾಶ್ ಕುಮಾರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಮತ್ತು ಕೃಷಿ ವಸ್ತು ಪ್ರದರ್ಶನ ಹಾಗೂ ಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ HD ದೇವೇಗೌಡ ಗೌರವ ಉಪಸ್ಥಿತಿ ವಹಿಸಲಿದ್ದಾರೆ. ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಕಟ್ಟಡ ಉದ್ಘಾಟನೆ ಮಾಡಲಿದ್ದಾರೆ. ರಾಜ್ಯ ಕೃಷಿ ಸಚಿವರಾದ N ಚೆಲುವರಾಯಸ್ವಾಮಿ ಕೃಷಿ ವಸ್ತು ಪ್ರದರ್ಶನ ಉದ್ಘಾಟನೆ ಮತ್ತು ಸವಲತ್ತು ವಿತರಣೆ ಮಾಡಲಿದ್ದಾರೆ. ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರಾದ KM ಶಿವಲಿಂಗೇಗೌಡ ಘನ ಉಪಸ್ಥಿತಿ ವಹಿಸಲಿದ್ದಾರೆ.
ಭಾಗವಹಿಸಲಿದ್ದಾರೆ. ಶಾಸಕರಾದ ಸಿಮೆಂಟ್ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದರಾದ ಶ್ರೇಯಸ್ ಎಂ ಪಟೇಲ್, ಶಾಸಕರಾದ ಎಚ್ಡಿ ರೇವಣ್ಣ, ಡಾ ಸಿಎನ್ ಬಾಲಕೃಷ್ಣ, ಎ ಮಂಜು, ಎಚ್ಕೆ ಸುರೇಶ್, ಸ್ವರೂಪ್ ಪ್ರಕಾಶ್, ವಿಧಾನ ಪರಿಷತ್ ಶಾಸಕರಾದ ಮಧುಜಿ ಮಾದೇಗೌಡ, ಕೆ ವಿವೇಕಾನಂದ, ಡಾ ಸೂರಜ್ ರೇವಣ್ಣ ಮತ್ತು ಸಕಲೇಶಪುರ ಪುರಸಭೆ ಅಧ್ಯಕ್ಷರಾದ ಜ್ಯೋತಿರಾಜ್ ಕುಮಾರ್, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಡಾ ಎಂಸಿ ರಂಗಸ್ವಾಮಿ, ಸಕಲೇಶಪುರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಎಚ್ಎಂ ದೇವರಾಜು ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಕೃಷಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಜಿಪಿ ಗೀತಾ, ನಿರ್ದೇಶಕರಾದ ತೀರ್ಥಪ್ರಸಾದ್, ಅಜಿತ್ ಪ್ರಸಾದ್, ಚಲುವಪ್ಪ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತಾಲೂಕಿನಲ್ಲಿ ಸಕಲೇಶಪುರ ಕೃಷಿ ಇಲಾಖೆ ಆವರಣದಲ್ಲಿ ದಿನಾಂಕ 15/2/2025 ಈ ಶನಿವಾರ ಕೃಷಿ ಇಲಾಖೆ ನೂತನ ಕಟ್ಟಡ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರ ಇದರ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಹಾಗೂ ನಬಾರ್ಡ್ ಇವರೆಲ್ಲ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಇವರ ವತಿಯಿಂದ ನಿರ್ಮಾಣ ಆಗಿರತಕ್ಕಂಥ ಕಟ್ಟಡ ಕೃಷಿ ಇಲಾಖೆಗೆ ಹಸ್ತಾಂತರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಟ್ಟಡವನ್ನು ಉದ್ಘಾಟನೆ ಮಾಡೋದಕ್ಕೆ ಗೌರವಾನ್ವಿತ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರವರ ಗೌರವಾನ್ವಿತ ಉಪಸ್ಥಿತಿಯಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷ ಎಸ್ಎಸ್ ಪ್ರದೀಪ್ ಕುಮಾರ್ 2025-26ನೇ ಸಾಲಿಗೆ 9.73 ಲಕ್ಷ ಉಳಿತಾಯ ಬಜೆಟ್ ಮಂಡಿಸಿದರು. ಫೆಬ್ರವರಿ 11ರಂದು ನಡೆದ ಸಭೆಯಲ್ಲಿ ಮುಂಗಡ ಪತ್ರ ಮಂಡಿಸಿದ್ರು. ಆರಂಭಿಕ ಶಿಲ್ಕು 1.24 ಕೋಟಿ ಆದಾಯ ನಿರೀಕ್ಷೆ ಮಾಡಲಾಗಿದೆ. ವಿವಿಧ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಕಾರ್ಯಗಳಿಗೆ 19.32 ಕೋಟಿ ವೆಚ್ಚವಾಗಲಿದ್ದು 9.73 ಲಕ್ಷ ಉಳಿತಾಯವಾಗಲಿದೆ ಎಂದರು. ಪಟ್ಟಣದ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುದಾನ ನಿರೀಕ್ಷಿಸಲಾಗಿದೆ. ಕುಡಿಯುವ ನೀರು, ಬೀದಿ ದೀಪ, ನೈರ್ಮಲ್ಯ, ರಸ್ತೆ, ಚರಂಡಿ, ಉದ್ಯಾನ, ಸ್ಮಶಾನ ಅಭಿವೃದ್ಧಿ ಸೇರಿದಂತೆ ಮೂಲ ಸೌಕರ್ಯ ಕಲ್ಪಿಸಲು ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಆದಾಯದಲ್ಲಿ ಆಸ್ತಿ ತೆರಿಗೆ 1.50 ಕೋಟಿ, ಮಳಿಗೆ ಬಾಡಿಗೆ 7.46 ಕೋಟಿ, ನೀರಿನ ತೆರಿಗೆ 45.66 ಲಕ್ಷ, ಅಭಿವೃದ್ಧಿ ಶುಲ್ಕ 15.61 ಲಕ್ಷ, ವಾರದ ಸಂತೆ, ವಿವಿಧ ಬಾಬ್ತುಗಳ ಹರಾಜಿನಿಂದ 18.18 ಕೋಟಿ ಆದಾಯ ನಿರೀಕ್ಷಿಸಲಾಗಿದೆ. ವೆಚ್ಚದಲ್ಲಿ ಸಿಬ್ಬಂದಿ ವೇತನ 3 ಕೋಟಿ, ಮಳಿಗೆ ಅಭಿವೃದ್ಧಿ ಕಾಮಗಾರಿಗೆ 85 ಲಕ್ಷ, ಎಸ್ಟಿಪಿ ಘಟಕಕ್ಕೆ ಜಮೀನು ಖರೀದಿಗಾಗಿ 3 ಕೋಟಿ, ರಸ್ತೆ ಚರಂಡಿ ದುರಸ್ತಿಗೆ 50 ಲಕ್ಷ ಸೇರಿದಂತೆ 19.32 ಕೋಟಿ ವೆಚ್ಚವಾಗಲಿದೆ. ಈ ಬಾರಿಯ ಬಜೆಟ್ನಲ್ಲಿ ಪತ್ರಕರ್ತರ ಆರೋಗ್ಯ ನಿಧಿ ತೆರೆದಿದ್ದು 50,000 ವಂತಿಗೆ ನೀಡಲಾಗಿದೆ ಎಂದರು. ಆಡಳಿತ ಪಕ್ಷವಾದ ಕಾಂಗ್ರೆಸ್ ಸದಸ್ಯರು ಬಜೆಟ್ ಅನ್ನು ಸ್ವಾಗತಿಸಿದ್ರು. ಸದಸ್ಯೆ ಎಚ್ಎಸ್ ರಶ್ಮಿ ಮಾತನಾಡಿ, ರಸ್ತೆ ಬದಿ ವ್ಯಾಪಾರಿಗಳಿಗೆ ಫುಡ್ ಕೋರ್ಟ್ ತೆರೆಯಲು ಕ್ರಮ ಕೈಗೊಳ್ಳಬೇಕು. ಇದರಿಂದ ಸ್ವಚ್ಛತೆ ಜೊತೆಗೆ ಪಟ್ಟಣದ ಅಂದ ಹೆಚ್ಚಲಿದೆ ಎಂದು ಸಲಹೆ ನೀಡಿದರು. ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ತಿಳಿಸಿದರು. ಈ ವೇಳೆ ಉಪಾಧ್ಯಕ್ಷ ಸುಬಾನ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗಾವಿ ಉಪಸ್ಥಿತರಿದ್ದರು. ಸದಸ್ಯ ಕೃಷ್ಣಯ್ಯ ಮಾತನಾಡಿ, ಅಧ್ಯಕ್ಷರು ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಉತ್ತಮ ಬಜೆಟ್ ಮಂಡಿಸಿರುವುದು ಸ್ವಾಗತಾರ್ಹ ಎಂದರು. HCN ನ್ಯೂಸ್ ಅರ್ಕಲ್ಗೂಡು. ದುರಸ್ತಿ, ಪೈಪ್ಲೈನ್ ದುರಸ್ತಿ, ಯಂತ್ರೋಪಕರಣಗಳ ದುರಸ್ತಿ ಮತ್ತು ಇತರ ವೆಚ್ಚಗಳಿಗಾಗಿ 50 ಲಕ್ಷ, ಪಟ್ಟಣ ಪಂಚಾಯಿತಿ ನಿಧಿ ಮತ್ತು ಎಸ್ಎಫ್ಸಿ ಅನುದಾನದಡಿಯಲ್ಲಿ ಶೇಕಡಾ 24.10 ಯೋಜನೆಗಾಗಿ 18,13,235, ಪಟ್ಟಣ ಪಂಚಾಯಿತಿ ನಿಧಿ ಮತ್ತು ಎಸ್ಎಫ್ಸಿ ಅನುದಾನದಡಿಯಲ್ಲಿ ಶೇಕಡಾ 7.25 ಯೋಜನೆಗಾಗಿ 4,62,421. ಬೇಲೂರು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪಾಳು ಬಿದ್ದಿದ್ದ ಉದ್ಯಾನವನವನ್ನು ವೀಕ್ಷಣೆ ಮಾಡಿ ತಕ್ಷಣವೇ ಪುರಸಭೆ ಸಿಬ್ಬಂದಿಗಳಿಂದ ಸ್ವಚ್ಛಗೊಳಿಸಿದ ಘಟನೆ ನಡೆಯಿತು. ಬೇಲೂರು ಪಟ್ಟಣದ ಜೆಪಿ ನಗರದ 13ನೇ ವಾರ್ಡಿನ ನಿವಾಸಿಗಳು ದೂರು ನೀಡಿದ ಹಿನ್ನೆಲೆ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಕೆಲವು ವರ್ಷಗಳಿಂದ ಪಾಳು ಬಿದ್ದಿರುವ ಉದ್ಯಾನವನಕ್ಕೆ ಭೇಟಿ ನೀಡಿ ವೀಕ್ಷಣೆ ನಡೆಸಿ ತಕ್ಷಣವೇ ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ಸ್ವಚ್ಛತೆಗೊಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪುರಸಭಾ ಅಧ್ಯಕ್ಷ ಅಶೋಕ್, ಹಲವು ವರ್ಷಗಳಿಂದ ಪುರಸಭಾ ವ್ಯಾಪ್ತಿಯ 13ನೇ ವಾರ್ಡಿನ ಜೆಪಿ ನಗರದಲ್ಲಿರುವ ಉದ್ಯಾನವನ ಪಾಳು ಬಿದ್ದು ಹೆಚ್ಚಾಗಿ ಗಿಡಗಂಟೆಗಳು ಬೆಳೆದು ಇಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿದ್ದು, ಈ ಬಗ್ಗೆ 13ನೇ ವಾರ್ಡಿನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುರೇಶ್ ಪುರಸಭೆಗೆ
ಗಮನ ಸೆಳೆದು ಮನವಿ ನೀಡಿದ ಹಿನ್ನೆಲೆ ಮನವಿ ಮಾಡಿದ ಕೆಲವೇ ಗಂಟೆಗಳಲ್ಲೇ ಬಂದು ವೀಕ್ಷಣೆ ಮಾಡಿ ನಮ್ಮ ಸಿಬ್ಬಂದಿಗಳಿಗೆ ಬೆಳೆದಿರುವ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಿ ಉದ್ಯಾನವನವನ್ನ ಸುಂದರವಾಗಿ ಕಾಣುವಂತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿರುತ್ತೇವೆ. ಅದರಂತೆ ಈ ವಾರ್ಡಿನ ನಿವಾಸಿಗಳು, ವೃದ್ಧರು ಮತ್ತು ಮಕ್ಕಳು ಸೇರಿದಂತೆ ಪ್ರತಿಯೊಬ್ಬರು ಸದುಪಯೋಗ ಪಡೆದುಕೊಳ್ಳಿ ಎಂದ ಅವರು, ನನ್ನ ಗಮನಕ್ಕೆ ಬಾರದೆ ಯಾವುದೇ ಕೆಲಸ ಇದ್ರೂ ಪಟ್ಟಣದ ನಾಗರಿಕರು ನನ್ನ ಗಮನಕ್ಕೆ ತಂದರೆ ಯಾವುದೇ ಮುಲಾಜಿಗೊಳಗಾಗದೆ ಶೀಘ್ರವೇ ಕೆಲಸ ಮಾಡುತ್ತೇನೆ ಎಂದರು. ಬಳಿಕ 13ನೇ ವಾರ್ಡಿನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುರೇಶ್ ಮಾತನಾಡಿ, ಈ ಹಿಂದೆ ಪುರಸಭೆ ವತಿಯಿಂದ ಉದ್ಯಾನವನ ಮಾಡಲಾಗಿತ್ತು. ಅದರಂತೆ ಇಲ್ಲಿ ವಯೋವೃದ್ಧರು, ಮಕ್ಕಳು ಸೇರಿದಂತೆ ಈ ಉದ್ಯಾನವನಕ್ಕೆ ಭೇಟಿ ನೀಡಿ ವಾಕಿಂಗ್ ಮಾಡುತ್ತಿದ್ದರು ಮತ್ತು ಮಕ್ಕಳು ಕೂಡ ಇಲ್ಲಿ ಜೋಕಾಲಿ, ಜಾರು ಬಂಡಿ, ಇತರ ಆಟಿಕೆಗಳಲ್ಲಿ ಆಟವಾಡುತ್ತಿದ್ದರು. ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಪುರಸಭೆಯ ಮಾಜಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆವು. ಆದರೂ ಕೂಡ ಇತ್ತ ಗಮನ ಹರಿಸಿರಲಿಲ್ಲ. ಇದು ಪಾಳು ಬಿದ್ದಿದ್ದು ಗಿಡಗಂಟೆಗಳು ಬೆಳೆದು ಉದ್ಯಾನವನವನ್ನ ನೋಡಲು ಹುಡುಕಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಈ ವಿಚಾರವಾಗಿ ಪುರಸಭೆ ಅಧ್ಯಕ್ಷರಾದ ಎಆರ್ ಅಶೋಕ್ ಅವರಿಗೆ ಮನವಿ ಮಾಡಿದ ಹಿನ್ನೆಲೆ ತಕ್ಷಣವೇ ಸ್ಪಂದಿಸಿ ಉತ್ತಮವಾದ ಉದ್ಯಾನವನವನ್ನ ಮಾಡಿಕೊಟ್ಟಿದ್ದು ಸಂತೋಷ ತಂದಿದೆ. ಇವರ ಮುಂದಿನ ರಾಜಕೀಯ ಜೀವನ ಇನ್ನೂ ಉತ್ತಮವಾಗಿರಲಿ ಎಂದು ಹಾರೈಸಿದರು. ಇದೇ ಸಂದರ್ಭ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪುರಸಭಾ ಅಧ್ಯಕ್ಷರಾದ ಎಆರ್ ಅಶೋಕ್ ಅವರನ್ನ ಅಭಿನಂದಿಸಲಾಯಿತು. ಈ ವೇಳೆ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ನಟರಾಜ್, ಸಹ ಕಾರ್ಯದರ್ಶಿ ಉಮೇಶ್, ನಿರ್ದೇಶಕರಾದ ಶಿವೇಗೌಡ, ವಿಜಯಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡ ತೌಫಿಕ್ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನಮ್ಮ ಸ್ನೇಹಿತರು ಆದ ಸುರೇಶ್ ಅಣ್ಣ ಅವರು ಈ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರಾಗಿರ್ತಾರೆ. ಅವರು ನನಗೆ ಒಂದು ಕಾಲ್ ಮಾಡಿಬಿಟ್ಟು, ಈ ನಮ್ಮ 13ನೇ ವಾರ್ಡಲ್ಲಿರ್ತಕ್ಕಂಥ ಒಂದು ಪಾರ್ಕು ಬಹಳ ದುಸ್ಥಿತಿಯಲ್ಲಿದೆ, ಬಹಳ ಗಿಡಗಂಟೆಗಳು ಬೆಳೆದು ಅವು ಅಲ್ಲಿ ಬಂದು ಮಕ್ಕಳುಗಳು ತಿರುಗಾಡೋಕ್ಕಾಗ್ತಿಲ್ಲ, ಜೊತೆಗೆ ಒಂದು ಟ್ರಾನ್ಸ್ಫಾರ್ಮ್ ಇದೆ, ಆ ಟ್ರಾನ್ಸ್ಫಾರ್ಮ್ ಮೇಲೆ ಬಳ್ಳಿ ಎಲ್ಲ ಹಬ್ಬಿ ಕರೆಂಟಿಂದು ತೊಂದರೆ ಆಗ್ತಾ ಇದೆ. ಅಶೋಕ್, ಏನಾದರೂ ನೀವು ಬಂದು ಒಂಚೂರು ಸಹಾಯ ಮಾಡೋಕ್ಕಾಗುತ್ತಾ ಅಂತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6-7 ಕೋಟಿ ಬೆಲೆ ಬಾಳುವ ಅಡಿಕೆ ಶೇಖರಣೆ ಗೋದಾಮಿಗೆ ಬೀಗ ಜಡಿದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ನ್ಯಾಯ ಕೊಡದಿದ್ರೆ ಹೋರಾಟ, ಕಚೇರಿ ಬಳಿ ಜಮಾಯಿಸಿದ ನೂರಾರು ರೈತರ ಎಚ್ಚರಿಕೆ. ಶಾಸಕರಿಂದ ಗಂಗಾ ಕಲ್ಯಾಣ ಯೋಜನೆಗೆ ಚಾಲನೆ, ಆಸ್ಪತ್ರೆ ಕಟ್ಟಡಕ್ಕೆ ಗುದ್ದಲಿ ಪೂಜೆ, ವಿವಿಧ ಕಾಮಗಾರಿ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ. ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಗ್ರಾಮಸ್ಥರ ತೀವ್ರ ಆಕ್ರೋಶ, ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಭೇಟಿ ಪರಿಶೀಲನೆ, ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದ ಸಮಸ್ಯೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.